ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾರಾದರೂ ನೋಡಬೇಕಂದ್ರೆ ಸ್ಕ್ಯಾಲಪ್ ಡಿಸೈನ್ ವಿಡಿಯೋ ಅದನ್ನು ನನ್ನ ನಿನ್ನೆ ವಿಡಿಯೋ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ಗೆ ಬರೋಣ. ಆರಿ ವರ್ಕಲ್ಲಿ ನಾನು ಬೀಡ್ಸ್ ವರ್ಕನ್ನು ತೋರಿಸ್ಕೊಡ್ತಿದ್ದೆ. ಬೀಡ್ಸ್ ವರ್ಕಲ್ಲಿ ನಾನು ಸುಮಾರು ಡಿಸೈನ್ಸನ್ನು ತೋರಿಸಿದ್ದೀನಿ. ಈಗ ಶೇಪ್ಗಳು ಬಂದಾಗ ಯಾವ ರೀತಿ ನಾವು ಆರಿ ವರ್ಕನ್ನು ಮಾಡ್ಕೊಳ್ಳೋದು ಅಂತ ಈಗ ಈ ವಿಡಿಯೋದಲ್ಲಿ ನೋಡೋಣ. ಈಗ ನೋಡಿ, ತಿಲಕ ಶೇಪ್ ಬಂದಾಗ ಯಾವ ರೀತಿ ಬೀಡ್ ವರ್ಕನ್ನು ಮಾಡ್ಕೊಳ್ಳೋದು ಅಂತ ನೋಡಿ. ಈ ರೀತಿ ತಿಲಕ ಶೇಪ್ ಬರ್ಕೊಳ್ಳೋಣ. ಮತ್ತು ಬಾಕ್ಸ್ ಟೈಪ್ ನೋಡಿ, ಈ ರೀತಿ ಬಾಕ್ಸ್ ಟೈಪನ್ನು ಬರ್ಕೊಳ್ಳೋಣ. ಈಗ ಹೇಗೆ ಮಾಡೋದು ಅಂತ ಈಗ ನೋಡೋಣ. ನೋಡಿ, ಆ್ಯಸ್ ಇಟ್ ಈಸ್ ನಾನು ಬೀಡ್ಸನ್ನು ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಈಗ ನೋಡ್ಬೋದು, ದಾರನೂ ತೆಗೆದಿಟ್ಕೊಂಡಿದ್ದೀನಿ ನಾನು. ನೋಡಿ, ಶೇಪ್ಗಳು ಬಂದಾಗ ಈ ಶೇಪ್ ಡಿಸೈನ್ ಖಂಡಿತವಾಗ್ಲೂ ನಿಮ್ಮ ವರ್ಕಲ್ಲಿ ಬೇಕಾಗತ್ತೆ. ಆಗ ಬಂದಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಒಂದೇ ವಿಡಿಯೋದಲ್ಲಿ 2 ರೀತಿಯ ಶೇಪನ್ನು ನೀವು ಕಲಿಬಹುದು. ನೋಡಿ, ಈ ರೀತಿ 2 ಬೀಡ್ಗೆ ಒಂದ್ಸತಿ ನಾವು ಲಾಕನ್ನು ಮಾಡ್ಕೋಬೇಕು. ಇದು ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 2 ಬೀಡ್ ಅಥವಾ 1 ಬೀಡ್ಗೆ ನೀವು ಲಾಕನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು, 2 ಬೀಡ್ಗೆ ಒಂದ್ಸತಿ 3 ಬೀಡ್ಗೆ ಒಂದ್ಸತಿ ಮಾಡಿಕೊಂಡು ಹೋದರೆ, ಮತ್ತು ಈ ಡಿಸೈನ್ಗಳೆಲ್ಲ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ನೀವು ಜಾಸ್ತಿ ಬೀಡ್ಸ್ ವರ್ಕ್ ಮಾಡುವಾಗ ಡಿಸೈನ್ಗಳು ಬರುವಂಥದ್ದು ಶೇಪು ಡಿಸೈನ್ ಈ ರೀತಿಯೇ ಬರುತ್ತೆ. ಒಳಗಡೆ ಎಲ್ಲ ಇದರಲ್ಲಿ ಶೇಪಲ್ಲಿ ಮಾಡಿಬಿಟ್ಟು ಈ ತಿಲಕ ಡಿಸೈನು ಜಾಸ್ತಿ ಕಾಮನ್ ಆಗಿ ಬರುವಂಥದ್ದು ಡಿಸೈನು. ಈಗ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡು ಒಳಗಡೆ ಎಲ್ಲ ನಾವು ಥ್ರೆಡ್ಡಲ್ಲಿ ವರ್ಕ್ ಮಾಡಿಬಿಟ್ಟು ಸೈಡಲ್ಲಿ ನಾವು ಬೀಡ್ಸ್ ವರ್ಕನ್ನಾದರೂ ಕೊಡಬಹುದು. ನೋಡಿ, ಕ್ರಾಸ್ ಮಾಡುವಾಗ ಇದನ್ನೇ ಕಲಿಬೇಕು ಅನ್ನುವಂಥದ್ದು. ಸ್ಟ್ರೈಟ್ ಹೊಲಿಗೆಯನ್ನು ಕಲ್ತಿರ್ತೀರ. ಈಗ ಸ್ಟ್ರೈಟಾಗಿ ಹಾಕೋದನ್ನು ಕಲ್ತಿರ್ತೀರ. ನಾನು ಈಗಾಗಲೇ ಸ್ಟ್ರೈಟಾಗಿ ರೌಂಡಾಗಿ ಹಾಕೋದನ್ನೆಲ್ಲ ಡಿಸೈನನ್ನು ತೋರಿಸಿದ್ದೀನಿ. ಈ ತಿಲಕ ಡಿಸೈನ್ ಬಂದಾಗ ಅದು ಯಾವ ರೀತಿ ಶೇಪ್ ಇರುತ್ತಲ್ಲ ಆ ರೀತಿಯೇ ಬರಬೇಕಾಗತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಒಳಗಡೆ ಥ್ರೆಡ್ ವರ್ಕ್ ಬಂದು ಈಚೆ ಬೀಡ್ಸ್ ವರ್ಕ್ ಬರೋದು ಕಾಮನ್ನು. ಮತ್ತು ಇನ್ನೊಂದು ಏನಂತಂದರೆ, ಥ್ರೆಡ್ ವರ್ಕ್ ಅಲ್ಲದಂತೆ ನಮಗೆ ಒಳಗಡೆನೂ ಬೀಡ್ಸ್ ವರ್ಕೇ ಬರುತ್ತೆ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಅದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಈ ಒಳಗಡೆನೇ ಬೀಡ್ಸ್ ವರ್ಕ್ ಬರುತ್ತೆ. ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಜೊತೆಗೆ ರಿಚ್ ಲುಕ್ಕನ್ನು ಕೊಡುವಂಥದ್ದು. ಹಾಗಾಗಿ ಪ್ರತಿಯೊಂದು ವೀಡಿಯೋಸನ್ನು ನೀವು ನೋಡಿಕೊಂಡು ಕಲಿಬೇಕಾಗತ್ತೆ. ಈಗ ನೋಡಿ, ಈಗ ಇದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು. ಈಗ ನಾವು ಕ್ರಾಸಲ್ಲಿ ಒಂದು ಟಿಪ್ಸನ್ನು ನೋಡಿದ್ವಿ. ಈಗ ನಾವು ಇಲ್ಲಿ ಫಿನಿಶಿಂಗನ್ನು ಕೊಡಬೇಕಾದ್ರೆ ಆ ತಿಲಕ ಡಿಸೈನ್ಗೆ ಯಾವ ರೀತಿ ನಾವು ಬೀಡ್ಸನ್ನು ಕೆಳಗಡೆ ಹಾಕಬೇಕಾ, ಮೇಲ್ಗಡೆ ಎಕ್ಸ್ಟ್ರಾ ಕೊಡಬೇಕಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇದನ್ನೆಲ್ಲ ನೀವು ತಿಳ್ಕೊಬೇಕಾಗತ್ತೆ ನೀವು ವರ್ಕ್ ಮಾಡುವಾಗ. ಈಗ ನೋಡಿ, ಇಲ್ಲಿ ಫಿನಿಶಿಂಗ್ ಏನು ಕೊಡ್ತೀವಲ್ಲ ಅದೇ ಮುಖ್ಯ ಆಗತ್ತೆ. ನೋಡಿ, ಈಗ ನಾವು ಇಲ್ಲಿಗೆ ಲಾಸ್ಟ್ ಮಾಡಬೇಕು. ಯಾಕೆ ಅಂದರೆ ಹೇಳ್ತೀನಿ ನಾನು. ನೋಡಿ, ಇದನ್ನು ಎಳ್ಕೊಂಡು ಇಲ್ಲಿಗೆ ಲಾಸ್ಟ್ ಏನಕ್ಕೆ ಮಾಡಬೇಕಂತಂದರೆ, ನಾವು ಮೇಲ್ಗಡೆಗೆ ಹೋದರೆ ಅದು ಫಿನಿಶಿಂಗ್ ಬರೋದಿಲ್ಲ. ನೋಡಿ, ಮೇಲ್ಗಡೆ ಎಕ್ಸ್ಟ್ರಾ ಒಂದು ಬೀಡು ಇರಬೇಕಾಗತ್ತೆ. ಆಗ ನಮಗೆ ತಿಲಕ ಶೇಪು ಕರೆಕ್ಟಾಗಿ ಫಿನಿಶಿಂಗ್ ಬರುವಂಥದ್ದು. ನೋಡಿ, ಲಾಕ್ ಮಾಡ್ತಿದ್ದೀನಿ. ಇದು ಒಂದು ನಿಮಗೆ ಟಿಪ್ಸ್ ನೋಡ್ಬೋದು. ತಿಲಕ ಡಿಸೈನ್ಗೆ ನಾವು ಇಲ್ಲಿ ಏನಾದರೂ ಈ ಬೀಡ್ ಇಲ್ಲ ಅಂದಾಗ ಇದನ್ನು ಮೇಲ್ಗಡೆ ತಗೋಗಿ ಒಂದು ಬೀಡನ್ನು ಎಕ್ಸ್ಟ್ರಾ ಕೊಟ್ಟರೆ ನಮಗೆ ಇಲ್ಲಿ ಏನು ಬಂದಿದೆಯಲ್ಲ ಮೊನಚಾಗಿರುವಂಥ ಈ ಚೂಪ್ ಏನಿದೆಯಲ್ಲ ಇದು ಬರಬೇಕು. ಇದು ಬಂದಾಗಲೇ ಇದು ತಿಲಕ ಡಿಸೈನ್ಸ್ ಅಂತ ಅನ್ಸ್ಕೊಳ್ಳೋದು. ನೋಡೋದ್ರಲ್ಲ. ಈಗ ನಾವು ಬಾಕ್ಸ್ ಟೈಪ್ಗೆ ಬರೋಣ, ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ. ನೋಡಿ, ಆ್ಯಸ್ ಇಟ್ ಈಸ್ ತೆಗೆದು ಒಂದು ಲಾಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಾದ ನಂತರ ನಾವು ವರ್ಕ್ನ ಶುರು ಮಾಡ್ಕೊಳ್ಳೋಣ. ಈಗ ನೋಡಿ, ಇಷ್ಟು ನಿಧಾನವಾಗಿ ನಿಮಗೆ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್. ಆದಷ್ಟು ಹೇಳ್ಕೊಡ್ತಾ ಇರುವಂಥ ವೀಡಿಯೋಸ್ಗಳನ್ನು ಮತ್ತು ಇಷ್ಟು ವಿಸ್ತಾರವಾಗಿ ನಿಮ್ಗೆ ಎಲ್ಲೂ ಹೇಳ್ಕೊಡಲ್ಲ. ಬೀಡ್ಸಲ್ಲಿ ಯಾವುದಾದ್ರು ಒಂದು ಡಿಸೈನನ್ನು ತೋರಿಸ್ಬಿಟ್ಟು ಮುಂದಕ್ಕೆ ಹೊರಟೋಗ್ಬಿಡ್ತಾರೆ. ಹಾಗಾಗಿ
ನಿಮಗೆ ಪ್ರತಿಯೊಂದು ಡಿಸೈನನ್ನು ನಾನು ತೋರಿಸ್ಕೊಡ್ತಾ ಹೋಗ್ತಿದ್ದೀನಿ. ಅದು ನಿಧಾನವಾಗಿ ಒಂದೊಂದೇ ಎರಡೆರಡೇ ಇದನ್ನು ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಯಾಕೆಂದರೆ ಇದರಲ್ಲೇ ನಾವು ಇನ್ನೂ ಸುಮಾರು ಡಿಸೈನ್ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಮೂಲೆಯಲ್ಲಿ ಯಾವ ರೀತಿ ತಗೋಬೇಕು, ಅಲ್ಲಿ ಎಕ್ಸ್ಟ್ರಾ ಇನ್ನೊಂದು ಬೀಡನ್ನು ಹಾಕ್ಬಿಟ್ರೆ ನಿಮಗೆ ಕ್ಲಾರಿಟಿ ಬರೋದಿಲ್ಲ. ನಾವು ಇಲ್ಲಿ ಹಾಕೋಂಗಿಲ್ಲ, ಅದನ್ನು ತೆಗೆದು ನಾವು ಹಿಂದ್ಗಡೆ ನೋಡಿ ಹಿಂದೆ ಲಾಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಾಗ ಅಷ್ಟೇ ನಮಗೆ ನೋಡಿದ್ರಲ್ಲ, ಇದು ಒಂದು ನಿಮಗೆ ಟಿಪ್ಸ್ ಅಂತಲೇ ಹೇಳ್ಬೋದು. ಈಗ ಇಲ್ಲಿರುವಂಥ ಬೀಡನ್ನು ಈಗ ಈ ಕಡೆಗೆ ನಾವು ತಗೋಬೇಕು. ನೋಡಿ ಈ ರೀತಿ ಬಂದಾಗ ಕರುಗಳು ಬಂದಾಗ ಯಾವ ರೀತಿ ನಾವು ಮಾಡ್ಕೋಬೇಕು, ಯಾವ ರೀತಿ ಚೈನನ್ನು ಹಾಕೋಬೇಕಾ ಬೇಡವಾ, ಯಾವ ರೀತಿ ಮೇಲ್ಗಡೆ ಹಾಕೋಬೇಕಾ ಕೆಳಗಡೆ ತಿರುಗಿಸ್ಕೋಬೇಕಾ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ನೋಡಿ, ಈ ಕರುಗಳಲ್ಲಿ ಇದನ್ನು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಸ್ಟಿಚಿಂಗ್ ಅಂತಂದರೆ ನಾವು ಇದಕ್ಕೆ ಹೇಳ್ಕೊಡ್ತಿದ್ದೆ ನೋಡಿ. ಈಗ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಥ್ರೆಡ್ ವರ್ಕಲ್ಲಿ ಹೇಳ್ಕೊಡುವಾಗಲೂ ಬಾಕ್ಸ್ ಟೈಪ್ ತೋರಿಸ್ಕೊಟ್ಟಿದ್ದೆ. ಇದು ಮುಖ್ಯವಾದ ಪಾಯಿಂಟ್. ಇದರಲ್ಲಿ ನಾವು ಹಿಂದೆ ಒಂದು ಚೈನನ್ನು ಹಾಕಿ ನಾವು ಮುಂದೆ ತಗೋಬೇಕಾಗತ್ತೆ. ಈ ರೀತಿ ತಗೊಳ್ಳೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈ ರೀತಿಯೆಲ್ಲ ಕಲ್ತ್ಕೊಂಡು ನಿಮಗೆ ಫಿನಿಶಿಂಗ್ ಎಲ್ಲ ಬಂತು ಅಂತಂದರೆ ಒಂದು ತಿಂಗಳಿಗೆ ಏನಿಲ್ಲ ಅಂತಂದರೂ 20,000ದಿಂದ 30,000ವರೆಗೂ ನೀವು ಸಂಪಾದನೆ ಮಾಡ್ಬೋದು ಈ ಕೆಲಸದಲ್ಲೇ. ಅದರಿಂದ ಆದಷ್ಟು ಪ್ರಾಕ್ಟೀಸನ್ನು ಮಾಡಿ. ನಿಮಗೆ ಟೈಲರಿಂಗಲ್ಲಿ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಬೇಸಿಕ್ವರೆಗೂ ಟೈಲರಿಂಗನ್ನು ಕಲ್ತ್ಕೊಂಡು ನೀವು ಆರಿ ವರ್ಕನ್ನು ಕಲ್ತ್ಕೊಂಡ್ರೂ ಸಾಕಾಗತ್ತೆ. ಇಲ್ಲ ನಮಗೆ ಟೈಲರಿಂಗಲ್ಲೂ ಇಂಟ್ರೆಸ್ಟ್ ಇದೆ ಅಂತಂದರೆ 1 to 2 ಆದಾಯ ನಿಮಗೆ ಖಂಡಿತ ಇರುತ್ತೆ ಅಂತ ಹೇಳ್ಬೋದು, ಗ್ಯಾರಂಟಿಯಾಗಿ ಹೇಳ್ಬೋದು. ಯಾಕೆ ಅಂತಂದರೆ ಒಂದೇ ಕಡೆ ಸ್ಟಿಚಿಂಗು ಸಿಗುತ್ತೆ ಅಂದಾಗ ತುಂಬಾ ಇಷ್ಟಪಟ್ಟು ವರ್ಕ್ ಮಾಡೋದಕ್ಕೆ, ಸ್ಟಿಚ್ ಮಾಡೋದಕ್ಕೆಲ್ಲ ಕೊಡ್ತಾರೆ. ಹಾಗಾಗಿ ನೀವು ಯಾವುದೇ ಭಯ ಪಡಬೇಕಾಗಿಲ್ಲ. ಇನ್ನು ಮೇಲೆ ತೋರಿಸ್ಕೊಡುವಂಥ ವೀಡಿಯೋಸ್ಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಈಗ ಎಲ್ಲ ಬೇಸಿಕ್ ಎಲ್ಲ ತುಂಬ ಚಿಕ್ಕ ಚಿಕ್ಕ ಡಿಸೈನ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದೆ. ಇನ್ನು ಮುಂದುವರೆದ ಭಾಗಗಳಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವೀಡಿಯೋಗಳು ಬರ್ತಾ ಹೋಗುತ್ತೆ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಿಂಗಾದಾಗ ಬಿಟ್ಬಿಡ್ಬೇಕಲ್ಲೇ, ಬಿಟ್ಬಿಟ್ಟು ಹೊಸ್ದಾಗಿ ನೋಡಿ ದಾರನ ಎಳ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಎಳ್ಕೊಂಡು ಪುನಃ ಎರಡೇ ಬೀಡನ್ನು ಹಾಕ್ಕೊಳ್ಳಿ. ಇಲ್ಲಿ ನಮಗೆ ಇನ್ನು ಒಂದು ಬೀಡಷ್ಟೇ ಜಾಗ ಇಡಿಸುತ್ತೆ, ಅದಕ್ಕೋಸ್ಕರ ನಾವು ಒಂದನ್ನೇ ಹಾಕೋಬೇಕು. ಎರಡನ್ನು ಹಾಕ್ಕೊಂಡಾಗ ಅದು ಮುಂದೆ ಹೋಗ್ಬಿಡುತ್ತೆ, ನಮಗೆ ಅಲ್ಲಿ ಡಿಸೈನ್ ಕ್ಲಾರಿಟಿ ಸಿಗಲ್ಲ. ಇಲ್ಲಿ ನೋಡಿ, ನಾವು ಈ ರೀತಿ ತಗೊಳ್ಳೋ ಹಾಗಿಲ್ಲ, ನಾವು ಹಿಂದೆನೇ ಬರಬೇಕು. ನಮಗೆ ಫಿನಿಶಿಂಗ್ ನೀಟಾಗಿ ಬರಬೇಕಂದ್ರೆ ನಮಗೆ ಹಿಂದೆನೇ ಬರಬೇಕಾಗತ್ತೆ. ನಾವು ನೋಡಿ ಈ ರೀತಿ ಒಂದೇ ಕಡೆ ಕೂತ್ಕೊಂಡು ರೊಟೇಟ್ ಮಾಡ್ತಾ ನಾವು ವರ್ಕನ್ನು ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ಈ ಡಿಸೈನ್ಗಳೆಲ್ಲ ನೋಡ್ತಾ ಹೋಗಿ ಆದಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನೀವು ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೀಯಾಗಿ ಮನೆಯಿಂದಲೇ ನೀವು ಇಷ್ಟೊಂದು, ನಿಜವಾಗ್ಲೂ ಕ್ಲಾಸ್ಗೆ ಹೋದರೂ ಇಷ್ಟೊಂದು ವಿಸ್ತಾರವಾಗಿ ಹೇಳ್ಕೊಡಲ್ಲ. ಯಾಕೆಂದರೆ ನಾವು ಕ್ಲಾಸ್ಗೆ ಹೋಗಿ ನೋಡಿದ್ದೀವಿ. ಪ್ರತಿಯೊಂದನ್ನು ನಾನು ಬಿಡಿಸಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಜೊತೆಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದೊಂದೇ ವೀಡಿಯೋಸನ್ನು ಈಗ ಒಂದು ತೋರಿಸ್ಬಿಟ್ಟು ಇದೇ ರೀತಿ ಮಾಡ್ಕೊಂಡು ಹೋಗಿ ಅಂತ ತೋರಿಸ್ಬಿಡ್ತಾರೆ. ಆಗ ನಿಮಗೆ ಏನಾಗುತ್ತೆ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಅಂತೀರಾ? ಕನ್ಫ್ಯೂಷನ್ ಯಾಕೆ ಅಂತಂದರೆ, ಈಗ ಇದು ತಿಲಕ ಡಿಸೈನ್ ಇದೆ. ತಿಲಕ ಡಿಸೈನ್ ತುಂಬಾ ಈಸಿ ಇದೆ, ಮಾಡ್ಕೊಂಡು ಹೋಗ್ಬಿಡ್ತೀರಾ. ಈಗ ಕರುವಲ್ಲಿ ಇದು ಬಂತು ನೋಡಿ. ಈ ಕರುವಲ್ಲಿ ನಾವು ಯಾವ ರೀತಿ ಮಾಡಿದ್ರೆ ನಮಗೆ ಪರ್ಫೆಕ್ಟಾದ ಬಾಕ್ಸ್ ಬರುತ್ತೆ, ಟ್ರಯಾಂಗಲ್ ಬರುತ್ತೆ, ಮತ್ತು ಹಾರ್ಟ್ ಶೇಪ್ ಬರುತ್ತೆ. ಯಾವುದೇ ಎನಿ ಒನ್ ಶೇಪ್ ಆಗಬಹುದು. ಅದಷ್ಟು ಶೇಪ್ಗೂ ನೀವು ಒಂದೊಂದು ಟಿಪ್ಸ್ ಇರುತ್ತೆ, ಒಂದೊಂದು ಮೆಥಡ್ ಇರುತ್ತೆ. ಹಾಗಾಗಿ ನೀವು ಪ್ರತಿಯೊಂದನ್ನು ಕಲಿಬೇಕಾಗತ್ತೆ. ಅದಕ್ಕೋಸ್ಕರನೇ ನಾನು ಇಷ್ಟು ವಿಸ್ತಾರವಾಗಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಿದ್ದೀನಿ. ಈಗ ನೋಡಿ, ಪ್ರತಿಯೊಂದು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಈಗ ನೋಡಿ, ತಿಲಕ ಡಿಸೈನ್ ಈ ರೀತಿ ಬಂದಿದೆ. ಇದು ಒಂದೇ ವಿಡಿಯೋದಲ್ಲಿ 2 ಡಿಸೈನನ್ನು 2 ಸುಮಾರು ಟಿಪ್ಸ್ಗಳೊಂದಿಗೆ ನೀವು ಕಲ್ತಿದ್ದೀರಾ. ಇದನ್ನು ಹೀಗೆ ಬಿಟ್ಬಿಡಬೇಡಿ, ಆದಷ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.